ಹಾಗಾದ್ರೆ ದದ್ದಲ್ ಅವರ ಮುಂದಿರುವ ಆಯ್ಕೆ ಏನು? ಹೀಗೆ ಎಷ್ಟು ದಿನ ಕಣ್ತಪ್ಪಿಸ್ಕೊಂಡು ಮಾಧ್ಯಮಗಳಿಂದ ತಲೆಮರೆಸ್ಕೊಂಡು ಓಡಾಡ್ತಾ ಇರಬಹುದು ದದ್ದಲ್ ಅವರು? ಕಾನೂನಾತ್ಮಕವಾಗಿ ವಿಚಾರಣೆಗೆ ಹಾಜರಾಗೋದು ಎಷ್ಟು ಅನಿವಾರ್ಯ? ಬಂಧನಕ್ಕೆ ಒಳಗಾಗೋದ್ರಿಂದ, ಕಲಾಪ ನಡೀತಿರೋದ್ರಿಂದ ಒಂದು ರೀತಿ ಇಮ್ಯುನಿಟಿ ಏನಾದರೂ ಸಿಕ್ಕಿಬಿಟ್ಟಿದೆಯಾ ದದ್ದಲ್ ಅವರಿಗೆ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ವಾಲ್ಮೀಕಿ ನಿಗಮ ಹಗರಣ ಕೇಸ್ನಲ್ಲಿ ಹಾಗಾದ್ರೆ ಮುಂದಿರುವ ಮಾರ್ಗ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ SIT ಹಾಗೆ ಇಡಿ ಸದ್ಯಕ್ಕೆ ಎರಡೂ ಇಲಾಖೆಯೂ ಕೂಡ ವಿಚಾರಣೆ ನಡೆಸ್ತಿರೋದ್ರಿಂದ ಈ ವಿಚಾರಣೆಗಳಿಗೆ ಹಾಜರಾಗೋದು ಅನಿವಾರ್ಯ. ವಿಚಾರಣೆಗೆ ಕರೆದಾಗ ಹೋಗದೆ ಹೋದ್ರೆ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಕಾರಣದಿಂದಲೇ ಬಂಧಿಸುವ ಸಾಧ್ಯತೆ ಕೂಡ ಇದೆ. ಆದರೆ ಸದನದ ಹೆಸರಲ್ಲಿ ವಿಚಾರಣೆಗೆ ಹಾಜರಾಗೋಕೆ ಟೈಮ್ ಅನ್ನ ಕೇಳುವ ಅವಕಾಶ ಇದೆ. ನಿನ್ನೆಯಷ್ಟೇ ನಾವು ಗಮನಿಸಿದ್ವಿ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಾಗೇಂದ್ರ ಅವರ ಪರ ವಕೀಲರು ಈ ಬಗ್ಗೆ ಅಂದ್ರೆ ಸದನದ ಕಲಾಪದಲ್ಲಿ ಹಾಜರಾಗಲಿಕ್ಕೆ ಅವಕಾಶವನ್ನ ಮಾಡಿಕೊಡುವ ಬಗ್ಗೆ ಅರ್ಜಿಯನ್ನ ಹಾಕುವ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಒಬ್ಬ ಜನಪ್ರತಿನಿಧಿ, ಅದರಲ್ಲೂ ಚುನಾಯಿತ ಶಾಸಕ ಸದನದ ಕಲಾಪಗಳಿಗೆ ಹಾಜರಾಗಬೇಕು ಅನ್ನೋದು ನಿಯಮ. ಹೀಗಾಗಿ ಈ ವಿಚಾರಣೆಗೆ ಹಾಜರಾಗೋ ಸಂದರ್ಭದಲ್ಲಿ ಕಲಾಪದಲ್ಲಿ ಹಾಜರಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕಲಾಪದ ಸಂದರ್ಭದಲ್ಲಿ ವಿಚಾರಣೆಗೆ ಕರಿಬೇಡಿ ಅಂತ ಹೇಳಿ ಕಾನೂನಾತ್ಮಕವಾಗಿ ಇರುವಂತಹ ಕೆಲವೊಂದಷ್ಟು ಆಪ್ಷನ್ಗಳನ್ನು ಬಳಸ್ಕೊಳ್ಳೋ ಸಾಧ್ಯತೆ ಇದೆ ದದ್ದಲ್ ಅವರು. ಇನ್ನು ವಕೀಲರನ್ನ ಸಂಪರ್ಕಿಸಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಬಂಧಿಸುವ ಭೀತಿ ಇದ್ದೇ ಇದೆ. ಇಡಿ ಅಥವಾ SIT ಎರಡರಲ್ಲಿ ಒಂದು ತನಿಖಾ ಸಂಸ್ಥೆಗಳು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ತನ್ನನ್ನು ಬಂಧಿಸಬಹುದು ಅನ್ನೋದು ದದ್ದಲ್ ಅವರಿಗೂ ತಿಳಿದಿರೋ ವಿಚಾರ. ನಾಗೇಂದ್ರ ಅವರ ಬಂಧನ ಆದ ಮೇಲಂತೂ ಈ ಭಯ ಮತ್ತಷ್ಟು ಹೆಚ್ಚಾಗಿದೆ. ಹೀಗಾಗಿ ಅರೆಸ್ಟ್ ಆಗೋದ್ರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಕೂಡ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ ಕೇಸ್ ಬಂಧನಕ್ಕೂ ಮೊದಲೇ ನಿರೀಕ್ಷಣಾ ಜಾಮೀನು ಸಿಕ್ಕಿಬಿಟ್ರೆ ಅಲ್ಲಿಗೆ ದದ್ದಲ್ ಅವರು ಒಂದು ಹಂತಕ್ಕೆ ಸೇಫ್ ಆಗ್ತಾರೆ. ಈವರೆಗೂ ವಿನಾಕಾರಣ ಯಾವುದೇ ವಿಚಾರಣೆಗೆ ದದ್ದಲ್ ಅವರು ಗೈರಾಗಿಲ್ಲ. ಕರೆದಾಗೆಲ್ಲ ಹೋಗಿದ್ದೀನಿ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ, ತೋರಿಸ್ತಿದ್ದಾರೆ ಕೂಡ. ಇದೇ ಅಂಶವನ್ನ ಮುಂದಿಟ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ನಿರೀಕ್ಷಣಾ ಜಾಮೀನು ಪಡೆದ್ರೆ ಬಂಧನದ ಭೀತಿಯಿಂದ ತಾತ್ಕಾಲಿಕವಾಗಿ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ಕಲಾಪ ನಡೀತಿದೆ, ಹೀಗಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವಾ ಅಂತ ಕೇಳಿದ್ರೆ ಖಡಾಖಂಡಿತವಾಗಿಯೂ ಅಲ್ಲ. ಕೇವಲ ಕಲಾಪ ನಡೀತಿದ್ದ ಸಂದಾಗ ಹೋಗಬೇಕು ಅಂತಂದ್ರೆ ಸ್ಪೀಕರ್ ಅನುಮತಿ ಬೇಕಾಗತ್ತೆ. ಹೀಗಾಗಿ ಅದನ್ನು ಹೊರತುಪಡಿಸಿ ಬಂಧನದಿಂದ ಮುಕ್ತಿಯನ್ನ ಪಡೆದುಕೊಳ್ಳಿಕ್ಕೆ ಏನೆಲ್ಲ ಸಾಧ್ಯವೋ ಆ ಎಲ್ಲ ಮಾರ್ಗಗಳನ್ನು ಪರಿಶೋಧಿಸುತ್ತಿದ್ದಾರೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೆ ಶಾಸಕ ಬಸನಗೌಡ ದದ್ದಲ್. ಇನ್ನು ಇದೇ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನದ ಅಧಿವೇಶನದಲ್ಲೂ ಕೂಡ ಗಲಾಟೆ ಗದ್ದಲ. ಅದರಲ್ಲೂ DK ಶಿವಕುಮಾರ್ ಹಾಗೆ ಅಶ್ವಥ್ ನಾರಾಯಣ್ ಒಂದು ಹಂತಕ್ಕೆ ಮಾತಿಗೆ ಮಾತು ಬೆಳೆಸಿ ಈ ಹಗರಣಗಳ ಪಿತಾಮಹ ಯಾರು ಅನ್ನೋದರ ಬಗ್ಗೆ ಚರ್ಚೆಗೆ ಇಳಿದ್ಬಿಟ್ಟು DK ಶಿವಕುಮಾರ್ ಹಾಗೆ ಅಶ್ವಥ್ ನಾರಾಯಣ್ ನಡುವೆ ಭಾರೀ ಪೈಪೋಟಿ, ವಾಕ್ ಪ್ರಹಾರ. ಇಬ್ಬರು ನಾಯಕರ ನಡುವೆ ಕಲಾಪದ ಸಂದರ್ಭದಲ್ಲಿ ವಾಕ್ ಸಮರವೇ ನಡೆದು ಹೋಗಿದೆ. ಅಶ್ವಥ್ ನಾರಾಯಣ್ ಹಗರಣಗಳ ಪಿತಾಮಹ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗ್ಲಿಲ್ವಾ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಜನ ನಮ್ಮಲ್ಲಿ ಮೇಲಿಂದ ಉಪಮುಖ್ಯಮಂತ್ರಿಗಳು ನನ್ನ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್. ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್, ಇವ್ರು ಹಿಟ್ ಅಂಡ್ ರನ್ ಅಲ್ಲ, ಇವ್ರು ಹಿಟ್ ಅಂಡ್ ರನ್ ಮಾಡಿದ್ದಾರೆ. ಈಗ ಮಾತಾಡ್ಲಿಕ್ಕೆ ಅಶ್ವಥ್ ನಾರಾಯಣ ಅವರೇ,
ಕೇಳಬೇಕು ಅಂತ ಬಯಸ್ತಾ ಇದೀವಿ. ನಿಮ್ಮಾಗೆ ಓಡೋಗಲ್ಲ, ಇಲ್ಲೇ ಇದ್ದು ಅದೇನು ಅಂತ ಎದುರಿಸೋ. ನಾವೇ ನೋಡಿ ಹೋಗ್ತೀವಾ? ಕಸ ಗುಡ್ಸ್ ಮಾಡ್ತಾರಲ್ಲ, ಒಂದ್ ಸೀಟ್ ಬರಕ್ಕಾಗಿಲ್ಲ, ಬಿಟ್ಬಿಟ್ಟಿದೀವಲ್ಲ ಈಗ, ಒಂದ್ ಸೀಟ್ ಬರಕ್ಕಾಗಿಲ್ಲ, ಬಿಟ್ಬಿಟ್ಟಿದ್ವಲ್ಲ ಈಗ, ಸೀಟ್ ಬರಕ್ಕಾಗಿಲ್ಲ. ಗೆದ್ರಲ್ಲ MP ಎಲೆಕ್ಷನ್. ಗೆದ್ರಲ್ಲ ಇನ್ನು ಮಣ್ಣಾಗಿಲ್ಲ ಅಂತ ಹೆಂಗೆ? ಇವತ್ತಿನ ಪೊಲಿಟಿಕಲ್ ಇನ್ಸೈಡ್ ಸ್ಕೂಪ್ ನಮ್ಮಲ್ಲಿ ಮಾತ್ರ ಸುದ್ದಿಯಲ್ಲಿ ಇಷ್ಟು ದಿನಗಳ ಕಾಲ ಅಂದ್ರೆ ಈ ವಾಲ್ಮೀಕಿ ಹಗರಣ, ಮೂಡಾ ಹಗರಣ ಬೆಳಕಿಗೆ ಬರೋಕ್ ಮುಂಚೆ ಕಾಂಗ್ರೆಸ್ ಪಾಳ್ಯದಲ್ಲಿರ್ತಕ್ಕಂಥ ಭಿನ್ನಮತದ್ದೇ ಸುದ್ದಿ. ಮುಖ್ಯಮಂತ್ರಿ ಕುರ್ಚಿ, ಉಪಮುಖ್ಯಮಂತ್ರಿ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ, ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಬಣ. ಆದ್ರೆ ಈ ಬಣ ಬಡಿದಾಟ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಲ್ಲ, ಬಿಜೆಪಿ ಪಾಳ್ಯದಲ್ಲೂ ಇದೆಯಾ? ಈಗೊಂದು ಅನುಮಾನ ಹುಟ್ಟಿಸುವಂತಹ ಘಟನೆ ನಡೆದಿದೆ. ನಾಯಕರ ಜಗಳ ಬಿಜೆಪಿಯಲ್ಲೂ ಕೂಡ ಕೋಲಾಹಲಕ್ಕೆ ಕಾರಣವಾಗುವ ಸಾಧ್ಯತೆ. ಪ್ರತಿಪಕ್ಷ ನಾಯಕರ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಬಿಜೆಪಿಯ ಶಾಸಕ. ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ ಇದು. ಆಗಿದ್ದೇನು, ಯಾರ ನಡುವೆ ಭಿನ್ನಾಭಿಪ್ರಾಯ, ಹಾಗೆ ಮುನಿಸು, ಯಾರು ಮಾತನಾಡಿದ್ರು, ಯಾರ ವಿರುದ್ಧ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಬಿಜೆಪಿ ಹೋರಾಟವನ್ನ ರೂಪಿಸ್ತಿಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಸಂಜೆ 7 ಗಂಟೆಗೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ಇದೇ ವಿಚಾರ. ಬಿಜೆಪಿಯ ವಕ್ತಾರರು ಸುತಾರಾಮ್ ಒಪ್ಪಲಿಕ್ಕೆ ಸಿದ್ಧರಿರಲಿಲ್ಲ. ಆದರೆ ನಮಗೆ ಲಭ್ಯವಾಗಿರುವ ಮಾಹಿತಿ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರದ್ದೇ ಪಕ್ಷದ ಶಾಸಕರು ಕೂಡ ಇದೇ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಅನೇಕ ಹಗರಣಗಳು ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಾಕ್ಲಿಕ್ಕೆ ಸತತವಾದ ಅವಕಾಶಗಳಿದೆ. ಆದರೂ ಕೂಡ ಪರಿಣಾಮಕಾರಿಯಾದ ಹೋರಾಟ ಬಿಜೆಪಿ ಪಾಳ್ಯದಿಂದ ಆಗ್ತಿಲ್ಲ ಅನ್ನೋ ಅಸಮಾಧಾನವನ್ನ ಸ್ವಪಕ್ಷೀಯ ಶಾಸಕರೇ ಪ್ರಸ್ತಾಪ ಮಾಡಿದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ಪಕ್ಷದ ಒಳಗಿರುವ ಇತರೆ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಏಕಪಕ್ಷೀಯವಾದ ನಿರ್ಧಾರಗಳನ್ನ ಹೋರಾಟದ ಸಂದರ್ಭದಲ್ಲೂ ಕೂಡ ತೆಗೆದುಕೊಳ್ಳಲಾಗ್ತಿದೆ ಅನ್ನೋ ಅಸಮಾಧಾನ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಬಿಜೆಪಿ ಹೋರಾಟದ ಬಗ್ಗೆ ಬಿಜೆಪಿ ಶಾಸಕರಲ್ಲೇ ಅತೃಪ್ತಿ. ವಿರೋಧ ಪಕ್ಷದ ನಾಯಕ ಅಶೋಕ್ ವಿರುದ್ಧ SR ವಿಶ್ವನಾಥ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವಿಶ್ವನಾಥ್ ಆರೋಪ ಮಾಡಿದ ಬೆನ್ನಲ್ಲೇ ಪ್ರತಿಪಕ್ಷ ನಾಯಕ ಅಲರ್ಟ್ ಆದ್ರು, ಎದ್ದು ನಿಂತರು ಅಶೋಕ್ ಅವರು. ಹೀಗೆಲ್ಲ ಒಬ್ರ ಮೇಲೊಬ್ರು ಆರೋಪ ಮಾಡ್ಕೊಂಡಿರೋದು ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಕುಳಿತು ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋಣ, ಎಲ್ಲವನ್ನ ಚರ್ಚೆ ಮಾಡೋಣ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ. ಶಾಸಕಾಂಗ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಈ ರೀತಿಯಾಗಿ ಜಪಿಸಿದ್ದಾರೆ ಆರ್ ಅಶೋಕ್. ಅಲ್ಲಿಗೆ ಬಿಜೆಪಿ ಒಳಗೂ ಕೂಡ ಅಸಮಾಧಾನ ಸಣ್ಣದಾಗಿ ಹೊಗೆ ಆಡಲಿಕ್ಕೆ ಪ್ರಾರಂಭ ಆಗಿದೆ ಅನ್ನೋ ಸೂಚನೆಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿಯಲ್ಲಿ ಕಾಂಗ್ರೆಸ್ನಂತೆಯೇ ಕೆಲವೊಂದಷ್ಟು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗಷ್ಟೇ ಸತ್ಯಶೋಧನಾ ಸಮಿತಿಯೊಂದು ಕೇಂದ್ರದಿಂದ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಬಂದು ಲೋಕಸಭೆಯ ಸೋಲಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸತ್ಯಶೋಧನೆ ಮಾಡಲಿಕ್ಕೆ ಮುಂದಾಗಿತ್ತು. ಆಗ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದ್ದು ಒಳ ಏಟಿನಿಂದಾಗಿಯೇ ಪಕ್ಷಕ್ಕೆ ಸೋಲಾಗಿದೆ ಅಂತ. ಇದು ಕೇವಲ ಕಾಂಗ್ರೆಸ್ನ ಕಥೆಯಲ್ಲ, ಬಿಜೆಪಿಯಲ್ಲೂ ಕೂಡ ಇಂಥದ್ದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಬಿಜೆಪಿಯಲ್ಲೂ ನಡೀತಿದೆಯಾ ಹೊಂದಾಣಿಕೆ ಪಾಲಿಟಿಕ್ಸ್ ಅನ್ನೋ ಅನುಮಾನ. ಕಾಂಗ್ರೆಸ್ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲೂ ಕೂಡ ಆಂತರಿಕ ಕಾದಾಟ ಶುರುವಾಗಿದೆಯಾ? ದಾವಣಗೆರೆಯಲ್ಲಿ ಬಿಜೆಪಿ ಸೋಲಿನ ಬಿಗ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಆ ಸೀಕ್ರೆಟ್ ಸ್ಫೋಟಗೊಂಡಿದೆ. ಅದರಲ್ಲೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಎದುರಲ್ಲೇ ಈ ಸತ್ಯದ ಬಾಂಬ್ ಬ್ಲಾಸ್ಟ್ ಆಗಿದೆ.